Greetings, dear friends, and wish you a very blessed new year. ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹಾಗೆ ನೂತನ ವರ್ಷದ ಹಾರ್ದಿಕವಾದ ಶುಭಾಶಯಗಳು. It's a joy for us to greet you as a family. ಕುಟುಂಬವಾಗಿ ನಿಮ್ಮೆಲ್ಲರನ್ನ ಹರಸುವಂಥದ್ದು ನಮಗೆ ಎಷ್ಟೋ ಆನಂದ. It's indeed wonderful that we have so many family members through Jesus calls, Sisha, Karunya, praying with us and for us. ಯೇಸು ಕರೀತಾನೆ ಸೇವೆ ಮುಖಾಂತರವಾಗಿ, ಶೀಶ ಮುಖಾಂತರವಾಗಿ, ಕಾರುಣ್ಯ ಮುಖಾಂತರವಾಗಿ ಎಷ್ಟೋ ಕುಟುಂಬದವರು ನಮ್ಮೊಂದಿಗಿದ್ದಾರೆ, ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸುತ್ತಾರೆ, ನಮಗೂ ಪ್ರಾರ್ಥಿಸುತ್ತಾರೆ. Yeah, they are really family to us. Only because of their prayers and support, we are what we are today. ಹೌದು, ನಮಗೆ ಕುಟುಂಬವಾಗಿದ್ದಾರೆ. ಅವರ ಪ್ರಾರ್ಥನಾ ಸಹಾಯದಿಂದ ನಾವು ಏನಾಗಿದ್ದೇವೆ ಅದಾಗಿದ್ದೇವೆ. By the grace of God. ದೇವರ ಕೃಪೆಯಿಂದಲೇ ಇದಾಗಿದ್ದೇವೆ. Sweetie, do you want to wish them a new year? What is the blessing that you want to give to them? ಸ್ವೀಟಿ, ನೂತನ ವರ್ಷದ ಶುಭಾಶಯವನ್ನು ಹೇಳಲು ಬಯಸುವೆ. May this new year be a blessing to you and your family, and may God give you joy. ನೂತನ ವರ್ಷಕ್ಕೆ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಆನಂದ, ಶಾಂತಿ, ಸಮಾಧಾನವನ್ನು ಈ ವರ್ಷ ಅನುಗ್ರಹಿಸಲಿ. Everyone wants God's blessings. ಎಲ್ಲರಿಗೂ ಸಹ ದೇವರ ಆಶೀರ್ವಾದ ಬೇಕಾಗಿದೆ. And God is also waiting to bless us. ದೇವರು ಸಹ ನಮ್ಮನ್ನು ಆಶೀರ್ವದಿಸಲಿಕ್ಕೆ ಸದಾ ಸಿದ್ಧನಿರುತ್ತಾನೆ. Why do we always think that the new blessings come only from the new year, the first day of the new year? ಯಾಕೆ ನೂತನ ವರ್ಷದ ಪ್ರಥಮ ದಿವಸದಂದೇ ನಮಗೆ ಎಲ್ಲ ಆಶೀರ್ವಾದ ಬರ್ತದೆ ಎಂಬುದಾಗಿ ನಾವು ಯೋಚಿಸ್ತೇವೆ. Lamentations 3:22-23 says, ಪ್ರಲಾಪ 3:22-23 ಹೇಳುತ್ತದೆ, His mercies are new every morning. ಆತನ ಕೃಪಾವರಗಳು ಪ್ರತಿನಿತ್ಯ ನೂತನವಾಗಿ ಒದಗಿ ಬರುತ್ತವೆ. And so we have to look to Him every morning. ಹೀಗಾಗಿ ಪ್ರತಿ ಮುಂಜಾನೆ ಆತನನ್ನೇ ನಾವು ದೃಷ್ಟಿಸಿ ನೋಡಬೇಕು. And of course, God determines the place that we live, ನಾವು ಯಾವ ಸ್ಥಳದಲ್ಲಿ ನಾವು ವಾಸಿಸಬೇಕೆಂಬುದಾಗಿ ದೇವರು ನಿರ್ಧಾರ ಮಾಡಿದ್ದಾನೆ. the time that we live in, ನಾವು ಜೀವಮಾನ ಮಾಡುವಂಥ ಕಾಲಮಾನ, and the number of years that we have to live in this world. ನಾವು ಈ ಲೋಕದಲ್ಲಿ ಎಷ್ಟು ಕಾಲ ಜೀವಿಸಬೇಕೆಂಬುದಾಗಿಯೂ ಸಹ ಆತ ನಿರ್ಧಾರ ಮಾಡಿಟ್ಟಿದ್ದಾನೆ. And He also determines what we should do when to shine in this world. ನಾವು ಏನು ಮಾಡಬೇಕು, ಯಾವಾಗ ದೇವರಿಗೋಸ್ಕರ ಪ್ರಕಾಶ ಹೊಂದಬೇಕು, ಎಲ್ಲವೂ ನಿರ್ಧಾರ ಮಾಡಿಟ್ಟಿದ್ದಾನೆ. We read this in Psalm 147 and verse 3. ಕೀರ್ತನೆ 147:3 ಇದನ್ನು ನಾವು ಓದುತ್ತೇವೆ. And Isaiah 40:28. ಯೆಶಾಯ 40:28 ಸಹ. It's amazing to know how God has planned everything for you for this ಇದು year. ಬಹಳ ವಿಸ್ಮಯ. ಈ ವರ್ಷಕ್ಕೋಸ್ಕರ ಈಗಲೂ ಸಹ ದೇವರು ಎಲ್ಲವನ್ನ ಸಿದ್ಧ ಮಾಡಿಟ್ಟಿದ್ದಾನೆ ಅಂತ ಕೇಳುವಾಗ ಬಹಳ So ವಿಸ್ಮಯ. all that we have to do is to seek Him first, and all these things shall be added unto you. ನಾವು ಮಾಡಬೇಕಾದಿಷ್ಟೇ, ಮೊದಲು ಆತನನ್ನು ಹುಡುಕೋಣ, ಆಗ ದೇವರು ಎಲ್ಲವನ್ನ ಕೊಡ್ತಾನೆ. Yes, every day is a gift given by God. We cannot cut short a day or time or a second. ಪ್ರತಿನಿತ್ಯ ದೇವರು ತಾನೇ ಕೊಟ್ಟಿರೋದು, ಯಾವುದನ್ನೂ ಸಹ ನಾವು ತುಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಿವಸವಾಗಲಿ, ಕಾಲವಾಗಲಿ, ನಿಮಿಷವಾಗಲಿ, ಕ್ಷಣವಾಗಲಿ We cannot stop it. ನಾವು ಅದನ್ನು ತಡೆದು ಹಿಡಲಿಕ್ಕೂ ಸಹ ಸಾಧ್ಯ ಇಲ್ಲ. But if we say, I can do all things through Christ who strengthens me, ಆದರೆ ಕರ್ತನೆ ನಿನ್ನ ಮುಖಾಂತರವಾಗಿ ನಾನು ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಹೇಳುವುದಾದರೆ, and as my husband said, if we put God first in everything, early in the morning as we call out the name of Jesus and say, Lord, only you can help. ನನ್ನ ಗಂಡ ಹೇಳಿದ ಹಾಗೆ ಎಲ್ಲದಲ್ಲಿ ದೇವರನ್ನ ಮೊದಲು ಹಾಕುವಾಗ ಮುಂಜಾನೆ ದೇವರ ಹೆಸರನ್ನು ಕೂಗಿ ಹೇಳಿ, ದೇವರೇ ನೀನು ಮಾತ್ರ ನನಗೆ ಸಹಾಯ ಮಾಡಲು ಶಕ್ತ ಎಂಬುದಾಗಿ ನಾವು ಹೇಳುವುದಾದರೆ, He will give you new strength for that day. ಆತನು ಆ ದಿವಸಕ್ಕೆ ಬೇಕಾದಂಥ ನೂತನವಾದ ಬಲವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಲಿಕ್ಕಿದ್ದಾನೆ. So let's make use of every opportunity that will be given to us in this year. ಈ ವರ್ಷ ನಮಗೆ ಕೊಡಲ್ಪಡುವಂಥ ಎಲ್ಲ ಅವಕಾಶಗಳನ್ನು ಸಮರ್ಪಕವಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋಣ. Well, God has already planned everything for us. ದೇವರು ಎಲ್ಲವೂ ನಮಗೋಸ್ಕರ ನಿಗದಿಪಡಿಸಿಟ್ಟಿದ್ದಾನೆ. And so we just have to thank Him and receive it. ಹೀಗಾಗಿ ಸ್ತೋತ್ರ ಸಲ್ಲಿಸಿ ಅದನ್ನು ನಾವು ಸ್ವೀಕರಿಸಬೇಕಷ್ಟೇ. As we say, thank you, Lord, everything for this day has been planned by you. ವಂದನೆ ಕರ್ತನೆ, ಈ ದಿವಸಕ್ಕೆ ಬೇಕಂತ ಎಲ್ಲವನ್ನ ನೀನು ಈಗಾಗಲೇ ನಿರ್ಧಾರಪಡಿಸಿದ್ದಿ. I thank you for it. ಅದಕ್ಕೋಸ್ಕರ ನಾನು ವಂದನೆ ಸಲ್ಲಿಸ್ತೇನೆ And I receive it. ಮತ್ತು ಅದನ್ನು ನಾನು ಸ್ವೀಕರಿಸುತ್ತೇನೆ. And He will provide ಆತನು ಒದಗಿಸುತ್ತಾನೆ and direct us into what He has planned for us for that day, for that year.
ಆ ದಿವಸ ಆ ವರ್ಷದಲ್ಲಿ ಏನೇನು ಮಾಡಬೇಕೆಂಬುದಾಗಿ ಆತನೇ ನಮಗೆ ಮಾರ್ಗದರ್ಶನ ನೀಡಿ ಆತನು ಹೇಳಿ ಕಳಿಸ್ತಾನೆ. Sweetie, what are the things that we should be thankful for in this world? ಈ ಲೋಕದಲ್ಲಿ ಯಾವ್ಯಾವ ವಿಷಯಗಳಿಗೆ ಸ್ವೀಟಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು? Whenever I pray, I always start my prayers with thanksgiving. ನಾನು ಪ್ರಾರ್ಥಿಸುವಾಗೆಲ್ಲ ಕೃತಜ್ಞತಾಸ್ತುತಿಯೊಂದಿಗೆ ನಾನು ಪ್ರಾರ್ಥನೆ ಆರಂಭಿಸ್ತೇನೆ. So as I do that, I thank Him for the day that He has given us, my family, my friends, my relatives. ಆ ದಿವಸ ಕೊಟ್ಟದಕ್ಕೋಸ್ಕರ, ನನ್ನ ತಂದೆ ತಾಯಿಗೋಸ್ಕರ, ಸ್ನೇಹಿತರಿಗೋಸ್ಕರ, ಎಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಈ ರೀತಿ ಸ್ತುತಿಯೊಂದಿಗೆ ಆರಂಭಿಸ್ತೇನೆ. I also thank Him for putting me in a good school, giving me good friends to give me advices. ಒಳ್ಳೆಯ ಶಾಲೆಯಲ್ಲಿ ಹಾಕಿ ಒಳ್ಳೆಯ ಸ್ನೇಹಿತರನ್ನು ಕೊಟ್ಟು ನನಗೆ ಒಳ್ಳೆಯ ಸಲಹೆಗಾರನ ಕೊಟ್ಟದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. Also, I thank God for being so close to me and for listening to my prayers. Also, that He has a plan for me and that He will guide me throughout the day according to His plan. ದೇವರು ನನಗೆಲ್ಲ ಸಹಾಯವನ್ನು ಕೊಟ್ಟು, ಸಲಹೆ ಕೊಟ್ಟು, ಆ ದಿವಸಕ್ಕೆ ಬೇಕಾದಂಥ ಯೋಜನೆ ಹೇಳಿಕೊಟ್ಟು ಪ್ರತಿನಿತ್ಯ ನನ್ನನ್ನು ನಡೆಸೋದಕ್ಕೋಸ್ಕರ ನಾನು ದೇವರಿಗೆ ಪ್ರತಿನಿತ್ಯ ಸ್ತೋತ್ರವನ್ನು ಸಲ್ಲಿಸ್ತೇನೆ. So whenever we give thanks, it always brings joy to God's heart and He blesses us more through what we pray to Him. ನಾವು ದೇವರಿಗೆ ವಂದನೆ ಸಲ್ಲಿಸುವಾಗ ಆತನ ಹೃದಯ ಆನಂದಗೊಳ್ಳುತ್ತದೆ ಮತ್ತು ಆತನು ಇನ್ನೂ ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸುತ್ತಾನೆ. And it also gives us peace because we are praising Him through giving thanks. ನಾವು ಸ್ತೋತ್ರವನ್ನು ಸಲ್ಲಿಸುವುದರ ಮುಖಾಂತರವಾಗಿ ನಮಗೆ ಸಮಾಧಾನ ಉಂಟಾಗ್ತದೆ, ಅದರ ಮುಖಾಂತರ ಸಂತೋಷ ಉಂಟಾಗ್ತದೆ. So, as we thank Him in advance, the things He has planned for us comes into our lives, or He sends it into our lives. ನಾವು ಮುಂಚಿತವಾಗಿ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವಾಗ ಆತನು ಮೊದಲೇ ಯೋಚಿಸಿರುವಂಥ ಎಲ್ಲ ಆಶೀರ್ವಾದನ ನಮ್ಮ ಜೀವನದಲ್ಲಿ ಕಳಿಸಿಕೊಡ್ತಾನೆ. So, when you thank Him, ನೀವು ಆತನಿಗೆ ವಂದನೆ ಸಲ್ಲಿಸುವಾಗ what is it that you get? Do you get any peace in your heart or strength in your heart? Do you see God working for you? In what way does it happen? ದೇವರಿಗೆ ಸ್ತೋತ್ರ ಸಲ್ಲಿಸುವಾಗ ಸಮಾಧಾನ ಬರುತ್ತಾ, ಬಲ ಬರುತ್ತಾ, ದೇವರ ಯಾವ ಯೋಜನೆ ಬರುತ್ತೆ, ಯಾವ ರೀತಿಯಲ್ಲಿ ನೀನು ಅದನ್ನು ಅನುಭವಿಸ್ತಿದ್ದೀನಿ ಜೀವನದಲ್ಲಿ? When I give thanks, I say, Lord, thank you for the plans that you have for me. Thank you for helping me in this problem and giving me freedom, giving me victory in this. ಕರ್ತನೆ, ನೀನು ಮಾಡಿಕೊಟ್ಟಿರುವಂಥ ಆಲೋಚನೆಗೋಸ್ಕರ, ನೀನು ನನಗೆ ಜಯವನ್ನು ಕೊಡೋದಕ್ಕೋಸ್ಕರ, ಇಂತಿಂಥ ಕಠಿಣವಾದ ಪರಿಸ್ಥಿತಿಯಲ್ಲಿ ನನಗೆ ಜಯವನ್ನು ಅನುಗ್ರಹಿಸಿಕೊಟ್ಟೋದಕ್ಕೋಸ್ಕರ ನಾನು ಸ್ತೋತ್ರ ಎಂಬುದಾಗಿ ಹೇಳುತ್ತೇನೆ. So when I pray like that, I have a peace that God will take care of that situation, that He will give me freedom, that He will give me victory in my studies, in job, or in any family problem. Anything that we ask Him, He will give it. ನನಗೆ ಏನೇ ಸೋಲು ಬಂದರೂ ಸಹ ಅದರಲ್ಲಿ ಜಯ ಕೊಡುತ್ತಾನೆ. ಅಥವಾ ಕುಟುಂಬದ ಸಮಸ್ಯೆ ಇರ್ಬೋದು, ವಿದ್ಯಾಭ್ಯಾಸದ ತೊಂದರೆ ಇರ್ಬೋದು, ಎಲ್ಲದರ ಮೇಲೆ ಆತನು ಜಯವನ್ನು ಖಂಡಿತ ಕೊಡುತ್ತಾನೆ. So as the Bible says in Philippians 4:6-7, ಫಿಲಿಪ್ಪಿ 4:6-7 ಸತ್ಯವೇದ ಹೇಳಿರುವ ಹಾಗೆ, in every situation, by prayer and petition with thanksgiving, present your request to God, and the peace of God, which transcends all understanding, will guard your hearts and your minds in Christ Jesus. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆ ನಿಮಗಿರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. So this year is going to be a year of thanksgiving. ಹೀಗಾಗಿ ಈ ವರ್ಷ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವಂಥ ವರ್ಷ. You are going to thank God before you receive a miracle, or for the miracle that God is going to give you. ಇನ್ನೂ ಆಶೀರ್ವಾದ ಬರೋದಕ್ಕೆ ಮುಂಚೆ, ಅದ್ಭುತ ಬರೋದಕ್ಕಿಂತ ಮುಂಚೆ ನೀವು ದೇವರಿಗೆ ಕೃತಜ್ಞತಾಸ್ತುತಿ ಸಲ್ಲಿಸಲಿಕ್ಕಿದ್ದೀರಿ. You are going to thank God for every blessing that God has planned for you, even without knowing what blessings, what plans have been planned by God for you. ನಿಮಗೆ ಈ ವರ್ಷ ದೇವರು ಯಾವ ಯೋಜನೆ ಹಾಕಿಟ್ಟಿದ್ದಾನೆ ಅದು ಗೊತ್ತಿಲ್ಲದೆ ಇದ್ರೂ ಸಹ ಅದು ಬರೋದಕ್ಕಿಂತ ಮುಂಚಿತವಾಗಿಯೇ ಈ ವರ್ಷ ನೀವು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಲಿಕ್ಕಿದ್ದೀರಿ. Then the peace of God will come upon you. ಆಗ ದೇವರ ಸಮಾಧಾನ ನಿಮ್ಮೊಳಗೆ ಬರುತ್ತದೆ. And it is that peace which Jesus had, which will come upon you. ಯೇಸುವಿನಲ್ಲಿದ್ದಂಥ ಆ ಒಂದು ಸಮಾಧಾನ ನಿಮ್ಮೊಳಗೆ ಬರುತ್ತದೆ. And it is that peace which is the blessing which God has for you, which will give you great conquest, and you will prosper in this world, having received that blessing, and no devil can take it away. ಆ ಸಮಾಧಾನ ನಿಮ್ಮೊಳಗೆ ಬರುವುದರ ಮುಖಾಂತರವಾಗಿ
ನಿಮಗೆ ಎಲ್ಲದರ ಮೇಲೆ ಜಯವನ್ನು ಸಾಧಿಸಿಕೊಟ್ಟು ನಿಮ್ಮನ್ನು ಜಯಶಾಲಿಯನ್ನು ಮಾಡುತ್ತದೆ. ಸೈತಾನು ಖಂಡಿತವಾಗಿ ನಿಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಜಯವನ್ನು ಸಾಧಿಸಲಿಕ್ಕೂ ಸಹ ಸಾಧ್ಯವಿಲ್ಲ. So, instead of mourning, instead of grumbling, instead of crying and whining and losing your faith, let this year be begun with thanksgiving. ಚಿಂತೆ ಮಾಡದೆ, ಗೊಣಗಾಡದೆ, ಯೋಚಿಸದೆ, ಏನು ಮಾಡದೆ ಸುಮ್ಮನೆ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಈ ವರ್ಷವನ್ನು ನಾವು ಆರಂಭಿಸೋಣ. What to say? Just say, Lord, I believe you love me. ಏನು ಹೇಳಬೇಕು? ದೇವರೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಂಬಿಕೆಯಿಂದ ಹೇಳಿ. Jesus, you have given your life for me on the cross with great love that I can have everything on time this year. ಕ್ರಿಸ್ತನೇ, ಬಹಳ ಪ್ರೀತಿಯಿಂದ ನಿನ್ನ ಮಗನಾಂತ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಅರ್ಪಿಸಿದ್ದಿ, ಹೀಗಾಗಿ ಎಲ್ಲವೂ ಸಹ ನನಗೆ ಸಮಯಕ್ಕೆ ಸರಿಯಾಗಿ ಆಶೀರ್ವಾದ ಬರ್ತದೆ ಎಂಬುದಾಗಿ ಹೇಳಿರಿ. Lord, I thank you because you have made everything already for me to enjoy in this world, for me to be a blessing in your name to others. ಕರ್ತನೆ, ಬೇರೆಯವರಿಗೆ ಆಶೀರ್ವಾದವಾಗಿರಲಿಕ್ಕಾಗುವಂತೆ ನನಗೆ ಎಲ್ಲವನ್ನ ನೀನು ಮೊದಲೇ ನಿಗದಿಪಡಿಸಿ ನೀನು ಸಿದ್ಧ ಮಾಡಿ ಇಟ್ಟಿದ್ದಿ, ಅದಕ್ಕೋಸ್ಕರ ನಿನಗೆ ವಂದನೆ, ಸ್ತೋತ್ರ ಎಂಬುದಾಗಿ ಹೇಳಿ ಪ್ರಾರ್ಥಿಸಿರಿ. Lord, I thank you that you will protect my soul and the souls of everyone around me as I only receive what you have planned for me to richly enjoy and for me to do your will through that in this world. ಕರ್ತನೆ, ನನ್ನ ಆತ್ಮವನ್ನು, ನನ್ನ ಸುತ್ತಮುತ್ತಲ ಆತ್ಮವನ್ನು ನೀನು ರಕ್ಷಿಸೋಕ್ಕೋಸ್ಕರ ನಿನಗೆ ವಂದನೆಗಳು. ನೀ ನನಗೆ ಯೋಜನೆ ಹಾಕಿಟ್ಟಿರುವಂಥ ಯೋಜನೆ ಮೇರೆಗೆ ನಾನು ನಡೆಯುವಾಗ ನಾನು ಖಂಡಿತವಾಗಿ ಆಶೀರ್ವಾದ ಹೊಂದಿ ಬೇರೆಯವರಿಗೆ ಸಾಕ್ಷಿಗಳ ರೀತಿಯಲ್ಲಿ ಜೀವಿತವನ್ನು ಜೀವಿಸ್ತೇನೆ. As you thank him in this fashion, you will see God's supernatural provisions, miracles, peace, protection coming upon your life, and you'll be more than a conqueror this year. ನೀವು ಈ ರೀತಿಯಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸುವಾಗ ನಿಮ್ಮ ಜೀವಮಾನದಲ್ಲಿ ಸಂತೋಷ, ಸಮಾಧಾನ, ಸಂರಕ್ಷಣೆ ಎಲ್ಲವೂ ಸಹ ಇಡೀ ವರ್ಷ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. Well, let's listen to a beautiful song. We're going to play a song that Sweetie has sung. Is that okay, Sweetie? Yes. ಈಗ ಸ್ವೀಟಿ ಹಾಡಿರುವಂಥ ಒಂದು ಹಾಡನ್ನು ನಿಮಗೆ ಕೇಳಿಸಲಿಕ್ಕಿದ್ದೇವೆ. ಈ ಹಾಡನ್ನು ಕೇಳಿ ನೀವೆಲ್ಲರೂ ಸಹ ಆನಂದಿಸಿರಿ. Before I want to sing a little louder than before. I want to jump higher than before. I want to shout louder than before. Come on, say freedom, freedom, freedom. Come on, sing freedom. Freedom, freedom. I wanna lift my hands high.
Wow, that was fantastic. ಓ, ಅದು ನಿಜವಾಗ್ಲೂ ಸಹ ಅದ್ಭುತವಾಗಿತ್ತು. We thank God for the grace that is upon your life, upon the voice that God has given you, and the spirit with which you sing. ನಿನ್ನ ಜೀವಮಾನ ದೇವರು ಕೊಟ್ಟಂಥ ಕೃಪೆಗೋಸ್ಕರ, ಧ್ವನಿಗೋಸ್ಕರ, ಆತ್ಮಕ್ಕೋಸ್ಕರ ದೇವರಿಗೆ ಸ್ತೋತ್ರ. I've seen every time you minister, something rises up within your spirit, isn't it, sweetie? And you're almost moved to tears. It touches the hearts of the people. ಪ್ರತಿಯೊಂದು ಸಾರಿ ನೀನು ಹಾಡುವಾಗ ಆತ್ಮನಲ್ಲಿ ಉದ್ಭವಿಸಿ ನೀನು ಕಣ್ಣೀರು ಸುರಿಸಿ ಹಾಡುತ್ತಿ, ಅನೇಕರನ್ನು ಅದು ಮುಟ್ಟುತ್ತದೆ. What happens? ಏನಾಗ್ತದೆ ಆಗ ನಿನಗೆ? So usually when I minister, I just feel the love of God that He has for the people. So I try to speak what He wants the people to listen, how He feels towards His people. ಸಾಮಾನ್ಯವಾಗಿ ನಾನು ಸೇವೆ ಮಾಡಲು ಆರಂಭಿಸುವಾಗ ಜನರ ಮೇಲೆ ದೇವರು ಎಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ದಾನೆ ಮತ್ತು ದೇವರು ಅವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾನೆ ಎಂಬುದಾಗಿ ಆ ಜನರು ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ನಾನು ಅವರಿಗೆ ಹೇಳಲು ಬಯಸ್ತೇನೆ. And when I feel that, it just, I don't know, something comes over me and I just start to cry. ಇದನ್ನು ಜನರಿಗೆ ನಾನು ಹೇಳಲು ಬಯಸುವಾಗ ನನಗೇನಾಗ್ತದೋ ಗೊತ್ತಿಲ್ಲ, ಆ ದೇವರ ಪ್ರೀತಿಯ ಒತ್ತಡ, ಆ ಒಂದು ಪ್ರೀತಿ ನಿಮಿತ್ತವಾಗಿ ನಾನು ಅಳಲಾರಂಭಿಸ್ತೇನೆ. It's not because I'm sad, but it's because of how much God loves us. ದುಃಖದ ನಿಮಿತ್ತವಾಗಿಲ್ಲ, ದೇವರು ಅವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾನೆ ಎಂಬುದರ ನಿಮಿತ್ತವಾಗಿ. And I just remember what He has done for them, dying on the cross for them. ಅವರಿಗೋಸ್ಕರ ದೇವರು ಶಿಲುಬೆಯಲ್ಲಿ ಸತ್ತನಲ್ಲ ಎಂಬುದಾಗಿ ನೆನೆಸಿ ನಾನು ಅಳುತ್ತೇನೆ. So because of His love fills my heart, I moved to tears by His love. ಆತನ ಪ್ರೀತಿ ನಿಮಿತ್ತ ನನ್ನ ಹೃದಯದಲ್ಲಿ ಆ ನೋವು ಬರ್ತದೆ. That's touching. ಅದು ನಿಜವಾಗ್ಲೂ ಸಹ ಹೃದಯ ಸ್ಪರ್ಶಿ. Jesus should be so proud of you. ಯೇಸು ಕ್ರಿಸ್ತ ನಿಜವಾಗ್ಲೂ ನಿನ್ನ ವಿಷಯದಲ್ಲಿ ಹೆಮ್ಮೆ ಪಡುತ್ತಾನೆಂಬುದಾಗಿ ನಾನು ಅನ್ನಿಸ್ತೇನೆ. And as you have valued His sacrifice and His love for the people, ಆತನ ತ್ಯಾಗ ಮತ್ತು ಜನರ ಮೇಲಿಟ್ಟಿರುವಂಥ ಪ್ರೀತಿಯನ್ನು ನೀನು ಗ್ರಹಿಸಿಕೊಂಡದರ ನಿಮಿತ್ತವಾಗಿ, which brings tears to your eyes because it comes from your heart. ನಿನ್ನ ಕಣ್ಣಲ್ಲಿ ನೀರು ಬರ್ತದೆ, ಯಾಕಂದರೆ ಅದು ಹೃದಯದ ಅಂತರಾಳದಿಂದ ಬರುವಂಥ ಕಣ್ಣೀರು. I know the Lord is moved with love and compassion for you too. ಕರ್ತನು ನಿನ್ನ ವಿಷಯದಲ್ಲೂ ಸಹ ಪ್ರೀತಿ ಅನುಕಂಪವನ್ನು ತೋರಿಸ್ತಾನೆ ಅಂತ ನಾನು ಅನ್ನಿಸ್ತೇನೆ. And He says, my daughter really honors my sacrifice and understands my love. So let me shower my love upon her. ನನ್ನ ಮಗಳು ನನ್ನ ಪ್ರೀತಿ ಅನುಕಂಪವನ್ನು ನಿಜವಾಗ್ಲೂ ಗುರುತಿಸಿದ್ದಾಳೆ, ಅದರಿಂದ ನನ್ನ ಪ್ರೀತಿ ತೋರಿಸ್ತೇನೆ ಅಂತ ದೇವರು ಹೇಳ್ತಾನೆ. Well, that is thanksgiving. ಅದು ನಿಜವಾಗ್ಲೂ ಸಹ ಉಪಕಾರ ಸ್ತುತಿ. Really to feel how much God has loved us. ದೇವರು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು, ಗ್ರಹಿಸಿಕೊಳ್ಳುವಂಥದ್ದು. Instead of complaining that He has not given this, He has not done this, but to thank Him for what He has done, being ದೇವರು grateful. ಇದನ್ನು ಕೊಟ್ಟಿಲ್ಲ, ಅದನ್ನು ಕೊಟ್ಟಿಲ್ಲ ಎಂಬುದಾಗಿ ಗುಣಗುಟ್ಟುವುದಕ್ಕೆ ಬದಲಾಗಿ ದೇವರು ಮಾಡಿರುವಂಥ ಪ್ರತಿಯೊಂದು ಕಾರ್ಯವನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ನಿಜವಾಗಲೂ ಸಹ ಮಹತ್ತರವಾದ ಒಂದು ಕಾರ್ಯ. Loving Him with tears, with brokenness, saying, I'm not worthy, but you have given me this grace. ಕಣ್ಣೀರಿಂದ ಆತನನ್ನು ಪ್ರೀತಿಸುವಂಥದ್ದು. ಕರ್ತನೆ, ನಾನು ಏನೂ ಅಲ್ಲ, ನಾನು ಮುರಿಯಲ್ಪಟ್ಟಿದ್ದೇನೆ, ನೀನು ನನಗೆ ಕೃಪೆ ಕೊಟ್ಟಿದ್ದಿ ಎಂಬುದಾಗಿ ಆತನ ಪಾದಸಂದಲ್ಲಿ ಹೇಳುವುದು. That's thanksgiving. ಅದೇ ಕೃತಜ್ಞತಾ. When you thank Him with that great love and sincere love, my friends, you will see multiplication in your life. ಇಂಥ ಮಹತ್ತರವಾದ ಒಂದು ದೊಡ್ಡ ಪ್ರೀತಿಯಿಂದ ನೀವು ಕೃತಜ್ಞತಾಸ್ತುತಿ ಸಲ್ಲಿಸುವಾಗ ಹೆಚ್ಚಳವನ್ನು ನೀವು ಕಾಣುವಿರಿ. Jesus took the 5 loaves and 2 fish and He gave thanks. ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿದನು. I'm sure when He took the bread, He would have considered it as His own body, which He was going to give to be broken for the healing, the salvation of all mankind. ಆತನ ರೊಟ್ಟಿಯನ್ನು ತೆಗೆದುಕೊಳ್ಳುವಾಗ ತನ್ನ ದೇಹ ಎಲ್ಲರ ರಕ್ಷಣೆಗೋಸ್ಕರ ಮುರಿಯಲ್ಪಡುತ್ತಿದೆ ಎಂಬುದಾಗಿ ಬಹುಶಃ ಅಂದುಕೊಂಡಿರಬಹುದು. Even today, ಇಂದು ಸಹ as we thank Him ನಾವು ಸ್ತೋತ್ರ ಸಲ್ಲಿಸುವಾಗ for allowing His body to be broken on the cross for us as a sacrifice, ನಮಗೋಸ್ಕರ ತ್ಯಾಗಮಯವಾಗಿ ಆತನ ದೇಹ ಕಲ್ವಾರಿ ಶಿಲುಬೆಯಲ್ಲಿ ಮುರಿಯಲ್ಪಟ್ಟದನ್ನು ನಾವು ನೆನೆಸುವಾಗ there will be multiplication in your finances, in your joy, in your salvation and sanctification, in your family.
as the 5 loaves multiplied to bless thousands of people. ನಿಮ್ಮ ಜೀವಮಾನದಲ್ಲೂ ಸಹ ಆಶೀರ್ವಾದ, ನಿಮ್ಮ ಕುಟುಂಬದಲ್ಲಿಯೂ ಸಹ, ಉದ್ಯೋಗದಲ್ಲಿಯೂ ಸಹ, ಎಲ್ಲದರಲ್ಲೂ ಸಹ ಹೆಚ್ಚಾದ ಆಶೀರ್ವಾದನ ನೀವು ಹೊಂದಲಿಕ್ಕೆ ಸಾಧ್ಯ. ಆ 5 ರೊಟ್ಟಿ 2 ಮೀನು ಹೆಚ್ಚಳವಾದಂತೆ. Secondly, there will be resurrection. ಎರಡನೇದಾಗಿ ಪುನರುತ್ಥಾನ ಉಂಟಾಗ್ತದೆ. As Jesus stood before the grave of the dead Lazarus, ಯೇಸು ಕ್ರಿಸ್ತನು ಸತ್ತು ಹೋದಂಥ ಲಾಜರನ ಸಮಾಧಿ ಮುಂದೆ ನಿಂತುಕೊಂಡಿದ್ದಾಗ he thanked God and he said, Lord, I thank you because you always hear my prayers. ಆತನು ದೇವರಿಗೆ ಸ್ತೋತ್ರ ಮಾಡಿ ಹೇಳಿದ, ಕರ್ತನೇ, ನಾನು ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ, ಯಾಕಂದರೆ ನೀನು ಯಾವಾಗ ನನ್ನ ಪ್ರಾರ್ಥನೆ ಕೇಳುತ್ತೇನೆ. And when he said, Lazarus, come forth, after that prayer of thanksgiving, ಆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಲಾಜರನೇ ಎದ್ದು ಹೊರಗೆ ಬಾ ಎಂಬುದಾಗಿ ಆತನು ಹೇಳಿದಾಗ Lazarus came forth alive. ಲಾಜರನು ಜೀವ ಸ್ವರೂಪನಾಗಿ ಎದ್ದು ಹೊರಗೆ ಬಂದನು. Even today and this year, as you give thanks to God for his resurrection and for hearing your prayers, as you pray for that in advance, thanksgiving in advance, you will have resurrection. ಈ ದಿವಸ ಸಹ ಆತನ ಪುನರುತ್ಥಾನಕ್ಕೋಸ್ಕರ ಮತ್ತು ಆತನು ನಿಮಗೆ ಮೊದಲೇ ಕೊಡುವಂಥ ಎಲ್ಲ ಆಶೀರ್ವಾದಗಳಿಗೋಸ್ಕರ ಮುಂಚಿತವಾಗಿ ನೀವು ಪ್ರಾರ್ಥನೆ ಮಾಡುವಾಗ ಎಲ್ಲವೂ ಸಿಕ್ಕುತ್ತದೆ. Everything that you have lost in your life, Jesus will resurrect it as you give the prayer of thanksgiving in the moment of having lost everything. ನೀವು ಎಲ್ಲವನ್ನ ಕಳ್ಕೊಂಡಿದ್ದರೆ ಆ ಎಲ್ಲವನ್ನ ನೀವು ಈ ಸ್ತೋತ್ರ ಸಲ್ಲಿಸುವಾಗ ಪುನರುತ್ಥಾನದ ರೀತಿಯಲ್ಲಿ ಆತನು ಎಲ್ಲವನ್ನು ಹಿಂತಿರುಗಿಸಿ ಕೊಡುತ್ತಾನೆ. Let not your heart be troubled. ನಿಮ್ಮ ಹೃದಯ ಖಂಡಿತವಾಗಿ ಕಳವಳಗೊಳ್ಳದೇ ಇರಲಿ. This year will be a year of multiplication for you and resurrection in your life and family. ಈ ವರ್ಷ ನಿಮ್ಮ ಜೀವಮಾನದಲ್ಲಿ, ನಿಮ್ಮ ಕುಟುಂಬದ ಜೀವಮಾನದಲ್ಲೂ ಸಹ ಹೆಚ್ಚಳ ಮತ್ತು ಪುನರುತ್ಥಾನ ಉಂಟಾಗಲಿಕ್ಕಿದೆ. You will have plenty in your life and you will get back all that you have lost in your life this year. ನಿಮ್ಮ ಜೀವಮಾನದಲ್ಲಿ ಈ ವರ್ಷ ಎಲ್ಲ ಸಮೃದ್ಧಿ ಮತ್ತು ಕಳ್ಕೊಂಡದ್ದೆಲ್ಲವನ್ನು ಮತ್ತೆ ನೀವು ಪಡ್ಕೊಳ್ಳುವಿರಿ. Shall we pray together for this blessing? ಈ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥಿಸೋಣವೇ? Would you pray, Evangeline? ಇವ್ಯಾಂಜಲಿನ್ ಇದಕ್ಕೋಸ್ಕರ ನೀವು ಪ್ರಾರ್ಥಿಸುವಿರಾ? Our loving Heavenly Father, ಪ್ರೀತಿಸುವಂಥ ನಮ್ಮ ಪರಲೋಕದ ತಂದೆಯೇ, Lord, as we meditated today, as we thank God every day for His goodness, the Lord will bless each day with His grace, with His peace and joy. ನಾವು ಈ ದಿವಸ ಧ್ಯಾನ ಮಾಡಿದ ಹಾಗೆ ಆತನ ಒಳಿತಿಗೋಸ್ಕರ ನಾವು ಪ್ರಾರ್ಥಿಸುವಾಗ ದೇವರು ತಾನೇ ಆತನ ಸಮಾಧಾನ, ಶಾಂತಿ, ಆನಂದದಿಂದ ನಮ್ಮನ್ನು ತುಂಬಿಸಲಿಕ್ಕಿದ್ದಾನೆ. Father, give us such a heart to thank you every day, Lord. ಪ್ರತಿನಿತ್ಯ ನಾವು ನಿನ್ನನ್ನು ಸ್ತೋತ್ರ ಮಾಡುವಂಥ ಹೃದಯವನ್ನು ನಮ್ಮೆಲ್ಲರಿಗೆ ನೀನು ಅನುಗ್ರಹಿಸು ಸ್ವಾಮಿ. Let your grace, let your peace, let your joy fill everyone who is watching this program. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಪ್ರತಿಯೊಬ್ಬರನ್ನು ನಿನ್ನ ಪ್ರೀತಿ, ನಿನ್ನ ಕರುಣೆ, ನಿನ್ನ ಆನಂದ ಎಲ್ಲರನ್ನ ಈಗಲೇ ಆವರಿಸಿಕೊಳ್ಳಲಿ ಸ್ವಾಮಿ. Let all things work unto good for them, Lord. ಕರ್ತನೆ, ಎಲ್ಲ ಕಾರ್ಯಗಳು ಅವರ ಹಿತಕ್ಕೋಸ್ಕರ ಅನುಕೂಲಿಸಲ್ಪಡಲಿ ಸ್ವಾಮಿ. Let this new year be filled with your ಈ goodness. ನೂತನ ವರ್ಷ ನಿನ್ನ ಎಲ್ಲ ಒಳ್ಳೆಯ ಕಾರ್ಯಗಳಿಂದಲೇ ಅವರಿಗೆ ಸಮೃದ್ಧಿಯಾಗಿ ಒದಗಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. Father, let your strength be perfected in their weaknesses. ಅವರ ಬಲಹೀನತೆಯಲ್ಲಿ ನಿನ್ನ ಬಲವು ಪೂರ್ಣ ಸಾಧಕವಾಗಿ ಕಾರ್ಯವನ್ನು ಮಾಡಲಿ ಸ್ವಾಮಿ. Let their sorrows be turned into joy. ಅವರ ದುಃಖವೆಲ್ಲವೂ ಸಹ ಸಂತೋಷವಾಗಿ ಮಾರ್ಪಾಡು ಹೊಂದಲಿ ಸ್ವಾಮಿ. Let your light shine upon their lives, Lord. ನಿನ್ನ ಬೆಳಕು ಅವರ ಜೀವಮಾನದಲ್ಲಿ ಪ್ರಕಾಶವನ್ನು ಹೊಂದಲಿ. And let them have a new beginning this year. ಈ ವರ್ಷ ಅವರಿಗೆ ನೂತನವಾದ ಆರಂಭ ಉಂಟಾಗಲಿ ಕರ್ತನೆ. Thank you for blessing each and every one of us, Lord. ನಮ್ಮ ಪ್ರತಿಯೊಬ್ಬರನ್ನು ಆಶೀರ್ವದಿಸೋದಕ್ಕೋಸ್ಕರ ವಂದನೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೇನ್. Wonderful. ಅದ್ಭುತ. God bless you, dear friends, and may you have a year of multiplication of blessings ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವರ್ಷ ನಿಮಗೆ ಹೆಚ್ಚಳವಾದ ಆಶೀರ್ವಾದ ದೊರಕಲಿ. and a year of resurrection that you may have new life. ಪುನರುತ್ಥಾನದ ವರ್ಷವಾಗಲಿ, ನಿಮಗೆ ನೂತನ ಜೀವಿತ ದೊರಕಲಿಕ್ಕಾಗುವಂತ God ಹರಿಸುತ್ತೇನೆ. bless you. Bye-bye. ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.